ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ಲಾಗಲ್ಲಿ ಏನಪ್ಪ ಅಂದರೆ ಡೈಲಿ ಲಾಗ್ ಇದೆ. ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಜೋಳದ ರೊಟ್ಟಿಗೆ ಎಲ್ಲ ಸರಿ ಮಾಡ್ಕೊಂಡಿದ್ದೀನಿ. ರೊಟ್ಟಿ ಮಾಡ್ತಾಯಿದ್ದೀನಿ ಇವತ್ತು. ಇವತ್ತು ಯಾವ ವಾರ? ಬುಧವಾರ. ತುಂಬ ದಿನ ಆಯಿತು ಲಾಗ್ ಮಾಡಿಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ಸಿಂದ ಮಾಡೋಕ್ಕಾಗಿಲ್ಲ ನನಗೆ. ಹಾಗಾಗಿ ಇವತ್ತು ನಾನು ಲಾಗ್ ಮಾಡೋಣ ಅಂದ್ಕೊಂಡು ಶುರು ಮಾಡಿದ್ದೀನಿ. ಜೋಳದ ಹಿಟ್ಟೆಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ, ಸರಿ ಮಾಡಿಕೊಂಡು. ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿಟ್ಟಿದ್ದೀನಿ. ಗಿಣ್ಣ ಮಾಡಿದ್ದೀನಿ. ರಾತ್ರಿ ಮಾಡಿದ್ದೆ ಗಿಣ್ಣ. ಸ್ವಲ್ಪ ತಿಂದಿದ್ದೀವಿ, ಎಲ್ಲರೂ ಸ್ವಲ್ಪ ತಿಂದಿದ್ದೀವಿ. ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು. ಈಗ ರೊಟ್ಟಿ ಜೊತೆ ತಿಂತಾರೇನೋ ಅಂತ ತೆಗೆದಿಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ದೆ, ತೆಗೆದಿಟ್ಟೆ. ನಮ್ಮ ಅಕ್ಕರ ಮನೇಲಿ ಹಸು ಕರ ಹಾಕಿತ್ತು. ಹಂಗಾಗಿ ನಾನು ಮೊನ್ನೆನೇ ಕೊಟ್ಟಿದ್ರು, ಹಾಲು ಮಾಡೋಕ್ಕೆ ಆಗಿದ್ದಿಲ್ಲ. ಹಂಗಾಗಿ ನೆನ್ನೆ ರಾತ್ರಿ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ಸೂಪರಾಗಿತ್ತು. ನನ್ನ ಮಗಳು ಅಲ್ಲಿ ಓದ್ತಾ ಕೂತಿದ್ದಾಳೆ. ನಮ್ಮ ಮನೆಯವರು ನನ್ನ ಮಗಳು ನೋಡಿ. ಟೈಮ್ ಆಗಿದೆ, 8 ಗಂಟೆ ಆಯಿತು. ರೊಟ್ಟಿ ಎಲ್ಲ ತಟ್ಟಬೇಕು ಇವಾಗ. ಹಾಲು ಸಮೇತ ಕೊಟ್ಟೋಗಿದ್ದಾರೆ, ಅದನ್ನು ಕಾಯಿಸ್ಬೇಕು. ಬೆಳಗ್ಗೆನೇ ಎಲ್ಲ ಕೆಲಸ ಗಡಿಬಿಡಿ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ನನ್ನ ಮಗಳಿಗೆ ಸ್ವಲ್ಪ ಶೀತ ಆಗಿದೆ. ಶೀತಕ್ಕೆ ಸ್ವಲ್ಪ ಸುಸ್ತಾದಂಗೆ ಕಾಣ್ತಿದ್ದಾಳೆ. ಅಪ್ಪಾಜಿ ಬಾಯಲ್ಲಿ ನಿನ್ನ ತಲೆಗಿರೋ ಹೂವು ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆಯಲ್ಲ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಹೂವಿನ ಗಿಡದ್ದು ಮೊಗ್ಗಿದು ನೋಡಿ, ಎಷ್ಟು ಚೆನ್ನಾಗಿದೆ. ನಾನು ಕಟ್ಟಿದ್ದಲ್ಲ, ನಂಗೆ ಕಟ್ಟಕ್ಕೆ ಬರಲ್ಲ. ಇದು ನಮ್ಮ ಪಕ್ಕದ ಮನೆ ಹುಡುಗಿ ಕಟ್ಕೊಟ್ಟಿದ್ದಾಳೆ ಇವಳಿಗೆ. ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ, ಅದನ್ನೇ ಅವಳಿಗೆ ಮುಡಿಸಿದ್ದೀನಿ ಇವತ್ತು. ಬೆಂಡೆಕಾಯಿ ಪಲ್ಯ, ರೊಟ್ಟಿ ಕಟ್ಟಿದ್ದೀನಿ ಬಾಕ್ಸಿಗೆ. ನಮ್ಮ ತೋಟದ ಹಲಸಿನಣ್ಣು ತುಂಬ ದಿನ ಆಗಿತ್ತು, ತಂದಿರಲಿಲ್ಲ. ಬೇರೆಯವರೆಲ್ಲ ತಗೊಂಡೋಗ್ತಾರೆ, ಬಿದ್ದೋಗ್ತವೆ. ತರೋದೇ ಇಲ್ಲ ಮನೆಗೆ. ಹಂಗಾಗಿ ಇದೊಂದು ತಂದಿದ್ದಾರೆ. ಯಾಕೋ ಅದೇ ಬಿಡಿಸ್ತಾ ಇದ್ದಾರೆ. ಹಣ್ಣಾಗಿದೆ ಚೆನ್ನಾಗಿ, ಬಿಡಿಸ್ಕೊಡ್ರಿ ಅಂದೆ. ಹಂಗಾಗಿ ತೆಗಿತಾ ಇದ್ದಾರೆ. ಈ ಮರದಲ್ಲೇ ಇರುತ್ತಲ್ಲ, ಆವಾಗ ಹಿಂಗೆ ಎಳೆದು ಕೊಯ್ತಾರೆ ಕಣ್ರಿ ಅದನ್ನ. ಅಲ್ಲ ಸುಮಾರು ಜನ ಕೊಯ್ತಾರೆ. ಹಣ್ಣಾಗಿದೆಯಾ? ಹಾಂ, ಮತ್ತೇನಂತಾರೆ ಬೆಳ್ಳಗಿದೆಯಲ್ಲ ಅದು? ಅದು ಸಿಹಿ ಇದೆಯಾ? ನಮ್ಮನೆಯವ್ರು ಹೊಸ ಫ್ಯಾಷನ್ನಾಗಿ ಅದನ್ನು ಕಟ್ ಮಾಡೋಕ್ಕೆ ಹೋದ್ರು, ಬರಲಿಲ್ಲ. ಮತ್ತು ಹಳೆ ಗಂಡನ ಪಾದವೇ ಗತಿ ಅಂತೇಳಿ ಮತ್ತು ಹಳೆ ರೀತಿಯಲ್ಲೇ ಕೊಯ್ತಾ ಇದ್ದಾರೆ. ನಾನು ಹೇಳ್ದೆ ಹಿಂದ್ಗಡೆ ಹೋಗ್ರಿ ಅಂತ. ನೋಡ್ರಲ್ಲ ಹಾಲೆಲ್ಲ. ನಿಂತು ಭಾಳ ಹತ್ಕೊಂಡ್ರಿ. ನಿಂದು ಬರೀ ಇದೇ ನಿಂದು. ಯಾವಾಗ ಹೇಳಿದ ಮಾತು ಅದೇ ನಿರ್ವೇ ಹತ್ತಿರದ ಅಲ್ಲೇನು ಕಪ್ಪಗೈತೆ. ನಾವು ಹಾಕಿರೋಂಥ ಮಲ್ಲಿಗೆ ಗಿಡದಲ್ಲಿ ಇಷ್ಟು ಹೂ ಸಿಕ್ಕಿದ್ದಾವೆ. ಡೈಲಿ ಇಷ್ಟು ಸಿಗ್ತವೆ. ಒಂದೇ ಒಂದು ಬಿಟ್ಟಿರ್ತವೆ. ಸಖತ್ತು ಘಮ ಘಮ ಅನ್ನುತ್ತೆ ಈ ಹೂವು ಮಾತ್ರ. ಇವೆಲ್ಲದಕ್ಕಿಂತ ಇದು ಸಖತ್ತು ಘಮ ಅನ್ನುತ್ತೆ. ಹಲಸಿನ ಬೀಜನ ತೆಗೆದಿದ್ದಾರೆ. ಹಂಗೆ ಹಲಸಿನ ಬೀಜ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಇದನ್ನು ಏನಾದರೂ ಪಲ್ಯ ಏನಾದರೂ ಮಾಡಬೇಕು. ಚೆನ್ನಾಗಿರುತ್ತೆ ಪಲ್ಯ ಮಾಡಿದರೆ. ಪಲ್ಯ ಮಾಡ್ತೀನಿ. ಹಾಂ, ಪಲಾವ್, ಮೊಸರು ಬಜ್ಜಿ, ಮಜ್ಜಿಗೆ,
ಇನ್ನೇನು ಹೋಗಲ್ಲ. ಹಲಸಿನಣ್ಣಿನ ಬೀಜ ಇರಬೇಕಟ್ಟ, ಹಂಗಾಗಿ ನೀರು ಹಾಕಿ ಕೆಳಗಿಟ್ಬಿಟ್ಟಿದ್ದೀನಿ. ಇಷ್ಟೊಂದು ಹಲಸಿನಣ್ಣು ಸಿಕ್ಕಿದ್ದಾವೆ. ಎಷ್ಟು ತಿಂತಾರೆ ನೋಡೋಣ. ಎಷ್ಟು ತಿಂದು ಉಳಿದಿದ್ದನ್ನು ನಾನು ಏನಾದರೂ ಹಲಸಿನಣ್ಣಿನ ಬೋಂಡ ಏನಾದರೂ ಮಾಡ್ತೀನಿ, ಚೆನ್ನಾಗಿರುತ್ತೆ. ಇರುವೆದೇ ತುಂಬ ಕಾಟ ಮನೆಯಲ್ಲಿ. ಪಲಾವ್ ಮಾಡ್ತಾಯಿದ್ದೀನಿ. ಅಂತ ಇದೆ ಪಲಾವು, ಪಾಲಕ್ ಸೊಪ್ಪೆಲ್ಲ ಹಾಕಿದ್ದೀನಿ. ಗ್ರೀನ್ ಪಲಾವ್ ಥರ ಮಾಡೋದು. ತುಂಬ ದಿನ ಆಯಿತು ವೀಡಿಯೋಸೇ ಮಾಡ್ತಾಯಿಲ್ಲ. ವ್ಲಾಗ್ನ ಮಾಡೋದು ಸ್ವಲ್ಪ ನಾನೇನು ಬ್ಯುಸಿ ಅಂತಲ್ಲ, ಮಾಮೂಲಾಗೆ ಇದ್ದೀನಿ. ಆದ್ರೂ ಸ್ವಲ್ಪ ಯಾಕೋ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ವೀಡಿಯೋಸ್ ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಸಣ್ಣ ಪುಟ್ಟ ಪ್ರಾಬ್ಲಮ್ಸ್, ಏನು ದೊಡ್ಡ ಪ್ರಾಬ್ಲಮ್ಸ್ ಏನಲ್ಲ. ಹಂಗಾಗಿ ವೀಡಿಯೋಸ್ ಏನು ಮಾಡ್ತಾಯಿಲ್ಲ ಜಾಸ್ತಿ. ನಮ್ಮೂರಲ್ಲಿ ಇವತ್ತಿಂದ ಮಳೆ ಶುರುವಾಗಿದೆ. ತುಂಬ ದಿನ ಮಳೆ ಇರಲಿಲ್ಲ. ಮಳೆ ಬೇಕು ಅಂತ ನಾವೆಲ್ಲ ತೋಟಕ್ಕೆಲ್ಲ ನೀರಿಲ್ಲ ಅಂತ ತುಂಬ ಇದು ಮಾಡ್ತಾಯಿದ್ವಿ. ಮೋಟ್ರೆಲ್ಲ ರೆಡಿ ಮಾಡ್ಸೋಕೆ ನೋಡ್ತಾಯಿದ್ವಿ. ಇವತ್ತು ನಿನ್ನೆಯಿಂದ ಸ್ವಲ್ಪ ಮಳೆ ಇತ್ತು. ಇವತ್ತು ಸ್ವಲ್ಪ ಜೋರಾಗಿ ಮಳೆ ಹಿಡ್ದಿದೆ ಅಂತ ಹೇಳ್ಬೋದು. ನೋಡಿ, ಊರಿನ ವಾತಾವರಣನೇ ಚೇಂಜ್ ಆಗೋಗ್ಬಿಡ್ತು. ಬಿಸಿಲು ಸಖತ್ತು ಬಿಸಿಲು ಇರ್ತಿತ್ತು. ಈಗ ಮಳೆ ಬಂದಿರೋದ್ರಿಂದ ತಣ್ಣಗಿದೆ ವಾತಾವರಣ. ನಮ್ಮನೆಯವರು ಡ್ಯೂಟಿಗೆ ರೆಡಿಯಾಗಿ ಕೂತಿದ್ದಾರೆ. ಮಳೆ ಬರ್ತಿರೋದ್ರಿಂದ ಸುಮ್ಮನೆ ಕೂತಿದ್ದಾರೆ. ನನ್ನ ಮಗಳು ಕೂಡ ಓದ್ಲು ಸ್ಕೂಲಿಗೆ. ಎಲ್ಲರೂ ಓದೋದಾಯಿತು. ಈಗ ಮಧ್ಯಾಹ್ನದ ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಮೊಳಕೆ ಹುಳಿಕಾಳಿನ ಬಸ್ಸಾರು. ನೋಡಿ, ಮೊಳಕೆ ಹುಳಿಕಾಳಿನ ಬಸ್ಸಾರು ಮಾಡ್ತಾಯಿದ್ದೀನಿ. ರೆಸಿಪಿ ಎಲ್ಲ ಏನು ತೋರಿಸಿಲ್ಲ, ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ, ಏನು ಸ್ಪೆಷಲ್ಲಾಗಿ ಏನಿಲ್ಲ. ಇದಕ್ಕೆ ನಾನು ಸೊಪ್ಪಿಗೆ ಸ್ವಲ್ಪ ಕುರ್ಷಣಿ ಪುಡಿ, ಶೇಂಗಾ ಪುಡಿ, ಈರುಳ್ಳಿ, ಸ್ವಲ್ಪ ಒಂದೆರಡು ಒಣಮೆಣ್ಸಿಕಾಯಿ ಹಾಕಿದ್ದೀನಿ. ಜಾಸ್ತಿ ಹಾಕಿಲ್ಲ, ಯಾಕೋ ಈಟ್ ಆ ಥರ ಆಗಿ ನನಗೆ ಖಾರ ತಿನ್ನೋಕ್ಕೆ ಆಗ್ತಾಯಿಲ್ಲ. ಹಂಗಾಗಿ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ, ಅದು ಕಾಣ್ತಾಯಿಲ್ಲ, ಎಲ್ಲ ಪುಡಿ ಆಗೋಗ್ಬಿಟ್ಟಿದೆ. ಮೊಳಕೆ ಹುಳಿಕಾಳಿನ ಬಸ್ಸಾರು ಮಾಡಿದ್ದೀನಿ. ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ಎಲ್ಲರಿಗೂ ಇಷ್ಟ. ಎಸ್ಪೆಷಲಿ ನಮ್ಮ ಮನೆಯವರಿಗೆ ಮೊಳಕೆ ಹುಳಿಕಾಳಿನ ಸಾಂಬಾರು ಬಸ್ಸಾರು ಅಂದರೆ ತುಂಬ ಇಷ್ಟ. ಹಾಗಾಗಿ ಅನ್ನನೂ ಮಾಡಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಮಾಡಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ. 1:30ಗೆಲ್ಲ ಮುದ್ದೆ ಮಾಡೋಕ್ಕೆ ಶುರು ಮಾಡಿದರೆ ಆಗುತ್ತೆ. ನನ್ನ ಮಗಳು ಆಟ ಆಡ್ತಿದ್ದಾಳೆ. ನೋಡ್ರಿ ಯಾವ ರೀತಿ ಆಟ. ಇವಳ ಆಟಕ್ಕೆ ನನಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಮನೆ ತುಂಬ ಮಣ್ಣು ಕಸ ತಂದು ಹಾಕ್ತಾಳೆ. ನೋಡಿ ಏನೋ ಹೇಳ್ತಾಳಂತೆ. ಮಜ್ಜಿಗೆ ಮೆಣಸಿನ್ಕಾಯಿ. ಅಯ್ಯೋ, ಮಜ್ಜಿಗೆ ಮೆಣಸಿನ್ಕಾಯಿ ನೋಡಿ ಹೆಂಗಿದು. ಚೆನ್ನಾಗಿದೆ. ಮುದ್ದೆ ಸೂಪರು, ಅನ್ನ ಬಸ್ಸಾರಲ್ಲ, ಅಲ್ಲ ಕ್ಯೂ ಚುತ್ಕ, ಏನೋ ಕ್ಯೂ ಚುತ್ಕ ಅಂತೆ. ನೋಡಿ, ಇಲ್ಲಿ ಇದೇನು ಕ್ಯೂ ಚುತ್ಕ, ಇದು ಸಾಂಬಾರು. ನಮ್ಮ ಕಡೆ ಕ್ಯೂ ಚುತ್ಕ ಅಂತ ಹೇಳ್ತೀವಿ. ಸಾಂಬಾರು ಮಾಡಿದ್ದಾಳೆ ಇಲ್ಲಿ. ತೆಗೆಯೋದು ನೋಡೋಣ. ಇದು ಮುದ್ದೆ, ಅನ್ನ, ಮಜ್ಜಿಗೆ ಮೆಣಸಿನ್ಕಾಯಿ. ಅದು ಮಣ್ಣನ್ನು ಮಾಡಿರೋದು. ಈಗ ನಾನು ತಿನ್ಬೇಕಂತೆ. ಕಾಫಿ ಅಂತೆ. ಇದು ಮೆಣಸಿನ್ಕಾಯಿ ಬಜ್ಜಿ ಬೋಂಡ ಅಂತೆ. ಏನು ಮಾಡ್ಬಿಟ್ಟು ತಿನ್ನೋ ಅಂತ ತಲೆ ತಿಂತಿದ್ದಾಳೆ. ಮಣ್ಣು ತಿನ್ನಿಸ್ತಾ ಮಗಳು. ಊರಿಗೆ ಹೊರಟಿದ್ದೀವಿ, ನಮ್ಮೂರಿಗೆ. ಯಾಕಪ್ಪ ಅಂದರೆ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಊರಿಗೆ ಹೊರಟಿದ್ದೀವಿ. ಇವತ್ತು ಮೊಹರಂ ಹಬ್ಬ ಇರೋದ್ರಿಂದ ರಜೆನೂ ಇದೆ. ನನ್ನ ಮಗಳಿಗೂ ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ರಜೆ ಇರೋದ್ರಿಂದ ಒಂದಿನ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ತಿಂಡಿ ಚಪಾತಿ, ಜವಳಿಕಾಯಿ ಮತ್ತು ಹಲಸಿನ ಬೀಜ ಇತ್ತಲ್ಲ ನೆನ್ನೆ, ಅದ್ರದ್ದು ಪಲ್ಯ ಮಾಡಿದ್ದೀನಿ. ತಿನ್ನಬೇಕು.
ಕೆಲಸ ಎಲ್ಲ ಆಯಿತು ಆಲ್ಮೋಸ್ಟ್. ಬೇಗ ಎಲ್ಲ ಕೆಲಸ ಮಾಡಿಕೊಂಡೆ. ಸ್ವಲ್ಪ ತಲೆನೋವು ಬೇರೆ ಇದೆ ಇವತ್ತು ನನಗೆ. ಅಷ್ಟು ಇಂಟ್ರೆಸ್ಟ್ ಆಗಿಲ್ಲ ಊರಿಗೆ ಹೋಗೋಕ್ಕೆ. ಇವಳಿಗೆ ತುಪ್ಪ ಸಕ್ಕರೆ ಹಾಕಿ ಕೊಟ್ಟಿದ್ದೆ, ತಿಂತಾ ಇಲ್ಲ. ಆಯ್ ಸಂಗೀತ ಏನು ಮಾಡ್ತಿದ್ದೀರಿ ಮೇಡಮ್ ಅವ್ರೆ? ಈಗ ಹೇಳಿದ್ಮೇಲೆ ನನ್ನದೇ ಮಾಡಬೇಕು ವಿಡಿಯೋ ಅಂತ. ಏನು ಮಾಡ್ತಿದ್ದೀರಾ ಸಂಗೀತ ಅವರೇ? ನಮ್ದು ಸ್ವಲ್ಪ ವರ್ಕ್ ಇತ್ತು, ಏನು ವರ್ಕ್? ಸ್ವಲ್ಪ ನಮ್ದು ಕೆಲಸದಿತ್ತು ಅಂಗನವಾಡಿದು, ಹಾಗಾಗಿ ವರ್ಕ್ ಮಾಡ್ತಾ ಇದ್ದೀವಿ. ಎಷ್ಟೊತ್ತಿಗೆ ಮುಗಿಯುತ್ತೆ? ಮುಗಿಯುತ್ತೆ ಎಷ್ಟೊತ್ತಿಗೆ ಎಷ್ಟು ಬೇಗ ಮಾಡ್ಕೊತೀವಿ ಅಷ್ಟು ಬೇಗ ಮುಗಿಯುತ್ತೆ. ಇದು ಬೇಗ ಮುಗಿಯಲ್ಲ, ನಮ್ದು ವರ್ಕ್ ಜಾಸ್ತಿ ಇರುತ್ತೆ ಅಂಗನವಾಡಿ, ಹಂಗಾಗಿ ಸ್ವಲ್ಪ ಲೇಟ್. ಪವಿತ್ರ ಅಡಿಗೆ ಅನ್ನ ಮಾಡಿದ್ದೀವಿ. ಏನು ಸಾಂಬಾರು? ಅವರೆಕಾಯಿ ಸಾಂಬಾರು ಮಾಡಿ ಅನ್ನ ಮಾಡಿದ್ದಾರೆ. ಏನು ನಾನ್ ವೆಜ್ ಮಾಡಿಲ್ಲ. ನಿನ್ನೆ ಮಾಡಿದ್ರು, ಅದಕ್ಕೆ ಇವತ್ತು ಶರಣ್ ಮಾಡಿಬಿಟ್ಟಾರೆ. ನಿನ್ನೆ ಅಂದರೆ ವಾರ ಇರಲಿಲ್ಲ, ಮಾಡಿದ್ವಿ. ಇವತ್ತು ಶನಿವಾರ, ಅವ್ರದ್ದು ಇವತ್ತು ದೇವ್ರು ಮನೆ ದೇವ್ರ ವಾರ, ಹಂಗಾಗಿ ಇವತ್ತು ನಾನ್ ವೆಜ್ ಏನು ಮಾಡಿಲ್ಲ. ನಿನ್ನೆನೇ ಮಾಡಿದ್ರು. ನಿನ್ನೆ ಬರ್ತಿದ್ದಂಗೆ ಫುಲ್ ಬಿರಿಯಾನಿ ಮಾಡಿ ಬ್ಯಾಟಿಂಗ್ ಮಾಡಿದ್ದೀವಿ. ಆಮೇಲೆ ಕಾಣ್ತಾ ಇಲ್ಲ ಅಂದ್ರೆ ಡ್ಯಾಡ್ ನಗಡ್ತಿರ್ತಾರೆ ಅಪ್ಪಾಜಿ. ಅಡುಗೆ ಮನೆಯಿಂದ ಬರ್ತಾರಾ? ಎಲ್ಲ ಫ್ಯಾಷನ್ ಶೋ ಮಾಡ್ತಾ ಇದ್ದಾರೆ ನೋಡಿ. ಊಟ ಮಾಡೋ ಒಬ್ರು ಅಲ್ಲಿ 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 ಬರೇನ್ರಾ? ಬರ್ರಿ. ಹಾಂ ಸರಿ. ಕತ್ಲ ಮುಖ ಕಾಣ್ತಾ ಇಲ್ಲ ಫ್ರೆಂಡ್ಸ್. ನಮ್ಮ ಅತ್ತೆದು ಹೊಲಕ್ಕೆ ಹೋಗ್ಬಂದು ಕರ್ಗಾಬಿಟ್ಟಾರೆ. ಇವತ್ತೇ ಬಾಗ್ಲ ತೆಗಿಯಲ್ಲ. ಬೇಳ್ತಿರಕಮ್ಮ ಎಲ್ಲೈತೆ? ರೂಮಾಗೈತೆ ನೋವಾಗ, ಆ ಕಡೆ ಮನೆಗೆ ಐತೆ ಹೋಗ್ತಾರ. ತಣ್ಣೀರು ಕುಡ್ದೆಲ್ಲ ಇಲ್ಲಿ ಬಾಯ್. ಕತ್ಲಲ್ಲಿ ತೊಡಗಿಬಾರ್ದು. ಕಾಡ್ತದಾರ ಬಿಡ. ರೇಣು ಗಂಟೆ ಯಾಕೆ ಬರ್ತಿ ಕರ್ಕೊಂತಿ ಸೋನಿ. ನನ್ನ ಮಗಳು ಕೂಡ ಓದ್ಕೊತಾ ಇದ್ದಾಳೆ. ಬೇಳೆ ಪಪ್ಪು ಮಾಡೋಕ್ಕೆ ಸ್ವಲ್ಪ ಹೆಸರುಬೇಳೆ, ತೊಗರಿಬೇಳೆ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಇರಲಿಲ್ಲ. ಇಷ್ಟೊತ್ತಿನಲ್ಲಿ ಎಲ್ಲಿ ಹೋಗ್ತಾ ಇರೋದು, ಹಾಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನು ಗೊತ್ತಾ ಸ್ನೇಹಿತರೆ, ಇವಾಗಿನ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಕುಕ್ಕರ್ ಇಟ್ಟೆ, ಅನ್ನಕ್ಕಿಟ್ಟೆ. ಅನ್ನದ ವಿಶಿಲು ಹಾರು ಎಲ್ಲ ಕುಕ್ಕರ್ ತುಂಬ ನೀರು ಚೆಲ್ಲಿ ತಲೆ ಕೆಟ್ಟೋಯ್ತು ನನಗೆ. ಅದೇ ರೀತಿ ಬೇಳೆನೂ ಅಷ್ಟೇ, ಬೇಯಕ್ಕಿಟ್ಟು ಹೊರಗೆ ಹೋಗಿ ಬರೋಷ್ಟೊತ್ತಿಗೆ ಅದು ಸಮೇತ ಎಲ್ಲ ವಿಶಿಲು ಆ ಕುಕ್ಕರೆಲ್ಲ ನೀರೆಲ್ಲ ಹೊರಗೆ ಚೆಲ್ಲಿ ತಲೆ ಕೆಟ್ಟೋಗ್ಬಿಡ್ತು. ಆ ಊರಿಂದ ಬಂದು ಅರ್ಧ ಸುಸ್ತು ಬೇರೆ ಅನ್ನಿಸ್ತಾ ಇತ್ತು. ಅದರಲ್ಲಿ ಇದೊಂದು ಕೆಲಸ ಬೇಜಾರಾಗೋಗ್ಬಿಡ್ತು ನಂಗಂತೂ. ಏನಿಲ್ಲ, ಇದನ್ನು ಮಸ್ತ್ಬಿಟ್ಟು ನಾನು ಒಗ್ಗರಣೆ ಹಾಕ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಎಮರ್ಜೆನ್ಸಿ ತರಕಾರಿ ಇಲ್ಲದಾಗ, ಬೇಗ ತರಕಾರಿ ಸಾಂಬಾರೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂದಾಗ ಇದು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಊರಿಂದ ಬಂದಲ್ಲ, ಸ್ವಲ್ಪ ಸುಸ್ತು ಅನ್ನಿಸ್ತಿತ್ತು, ಹಂಗಾಗಿ ಇದನ್ನೇ ಮಾಡಿಬಿಟ್ಟೋಣ ಆ ಕಡೆ ಅಂತೇಳಿ ಮಾಡ್ತಾಯಿದ್ದೀನಿ. ಒಗ್ಗರಣೆನೂ ಮಾಡಿದೆ ಸಾಂಬಾರಿಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಕಲರ್ ಅಂತೂ. ಸಾಂಬಾರು ಹಂಗೆ ಸೂಪರಾಗಿರುತ್ತೆ ರೈಸ್ಗೆ ಎಲ್ಲ, ಮತ್ತು ಹಾಗೆ ಚಪಾತಿ, ರೊಟ್ಟಿಗೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ನಾನು ನೋಡಿ ಇಷ್ಟಿರಬೇಕು. ನಮಗೆ ತುಂಬ ತೆಳುವಾಗಿದ್ದರೆ ಇಷ್ಟ ಆಗೋಲ್ಲ, ಹಿಂಗೆ ಈ ಥರ ಇರಬೇಕು. ಅನ್ನ ಮಾಡಿಬಿಟ್ಟು ಪಪ್ಪು ಮಾಡಿದ್ದೀನಿ, ಬೇಳೆ ಸಾಂಬಾರು. ಊಟ ಮಾಡಬೇಕು, ಸುಸ್ತಾಗ್ತಿದೆ, ಸ್ವಲ್ಪ ಮಲ್ಕೊಂಬಿಡ್ಬೇಕು ಬೇಗ ಅನ್ನಿಸ್ತಿದೆ.
ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.